ಮಸ್ತ್ ಪೈಕಿ ಡ್ರೋನ್ ತಗೊಂಡ್ರ ಹುಡುಗ ಸಪೋರ್ಟ್ ಮಾಡ್ರಿ ಹಿಂಗ. ಹ್ಯಾಪಿ ದಿವಾಳಿ. ಸೊ ಫೈನಲ್ ಆಗಿ ನಾವು ಡ್ರೋನ್ ತಗೊಂಡ್ ಹೊಂಟೇವು. ಹುಷಾರಾಗಿ ನೋಡ್ಕೊರಿ ತನಂತಾರು. ಸೊ ಇದನ್ನೊಂದು ಹುಷಾರಾಗಿ ನೋಡ್ಕೋಬೇಕು. ಒಂದಿನ ನಾವು ಬೆಳಿತೀವಿ. ಆ ದೇವ್ರ ನೋಡ್ಲಾಕತ್ತಾನು. ಲೊಕೇಶನ್ ನೋಡ್ರಿ, ಕಾಲ್ತುಳ್ ತೆಗೈತಿ ಜಿ ವ್ಯಾಗನ್. ಎಡಗೈಯಾಗ ಬರ್ತೈತಿ. ಒಂದಿನ ಆನು ತಗೊಂಡ್ ನಮ್ಮನ ದಾವಣಗೆರೆ ಯಾವ್ದಾದ್ರು ಗಜ್ಬಾ ಮಾಡಿ ಕಳಿಸ್ಬಿಟ್ರು ನಮ್ಮನ್ನ. ಸೊ ನಾವ್ ಇವಾಗ ಬಂದೆವು ಡಿಜೆ ಡ್ರೋನ್ ಸ್ಟೋರ್ಗ. ಸೊ ಹಾಯ್ ಹಲೋ ನಮಸ್ಕಾರ. ಎಲ್ಲಾದರೂ ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ಅರುಣ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತಿನ ವ್ಲಾಗ್ ವಿಶೇಷತೆ ಏನಂದ್ರ, ಇವತ್ತು ನಾವು ಹಾರೋ ಹಕ್ಕಿನ ತರಾಕ್ ಹೊಂಟೇವು. ಅಂದ್ರ ಏನ ತಿಳ್ಕೊಂಡ್ರ ಹೇಳ್ರಿ? ಹಾರೋ ಹಕ್ಕಿ ಅಂದ್ರ ಡ್ರೋನ್ ತರಾಕ್ ಹೊಂಟೇವು. ಡ್ರೋನ್ ಬಹಳ ದಿನದಿಂದ ಆಸೆ ಇತ್ತು, ಡ್ರೋನ್ ತರಬೇಕು, ಡ್ರೋನ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೇಕು. ಹಂಗೋ ಸಾಲ ಸೋಲ ಮಾಡಿ ಡ್ರೋನ್ ತರಾಕತ್ತೇವು. ಹೊಂಟೇವು ಡ್ರೋನ್ ತರಾಕ. ನಮ್ ದೋಸ್ತ್ ಬರ್ತಾನು ಕಾರ್ ತಗೋದ. ಒಂದ ಸೀದಾ ಹೋಗ್ತೀವಿ. ಮೊದಲ್ ಹಸು ಆಗೈತಿ, ಹಸು ಮಾಡ್ತೀವಿ, ಊಟ ಮಾಡ್ತೀವಿ. ಹಸು ಆಗೈತಿ. ಇಲ್ಲಿ ನಾಷ್ಟ ಅಂಗಡಿ ಐತಿ ಮುಂದ, ನಾಷ್ಟ ಮಾಡು ನೋಡ್ರಿ. ಹಂಗ ನಮ್ ದೋಸ್ತ ಬದಾನಿಲ್ಲಿ ಇವನು ಇದ ಜಾಯ್ನ್ ಆದ ವಿದ್ಯಾರಣ್ಯಪುರ. ಈಗ ಬಂದ. ಇನ್ನ ಏರ್ಪೋರ್ಟ್ ಹಿಡ್ದ ನಮ್ಮ ಮಂಜು ನಮ್ಮ ಮಾವ ಹಾಕನು, ಹಳೆ ಹಾಕನು ಸದಾ ಬರ್ತಾನ ಕಾರ್ ತಗೊಂಡ. ಬೈಕ್ ಮೇಲೆ ಹೋಗ್ಬೇಕಂತ ಮಾಡಿದ್ವು. ಬೈಕ್ ಮೇಲೆ ಮಳಿ ಒಂದ್ ಬರುವಂಗೈತಿ. ಮತ್ತ ಹೆಲ್ಮೆಟ್ ಪ್ರಾಬ್ಲಮ್. ನಮ್ ಕಡೆ ಹೆಲ್ಮೆಟ್ ಇಲ್ಲ. ಬೈಕ್ ಮೇಲೆ ಹೋಗ್ತಿದ್ವಿ ಕರೆ. ಹಂಗೂ ಬೈಕ್ ಮೇಲೆ ಹೋಗೋಣ ಬಾತಿ ಕರೆದಿದ್ವು. ಆದ್ರೆ ಏನ್ ಮಾಡುದು, ಮಳಿ ಪ್ರಾಬ್ಲಮ್ ನೋಡ್ರಿ. ಮಳಿ ಬೇರೆ ಬರುವಂಗೈತಿ. ಅದ್ರ ಸಂಬಂಧ ಕಾರ್ ಮೇಲೆ ಹೋಗ್ತೀವಿ. ಇಲ್ಲೇ ಬರ್ತಾನೆ. ಇದ ಲೊಕೇಶನ್ ಕಳಿಸಿದ್ವಿ ಹಂಗ. ಸೊ ನಾಷ್ಟ ಇದ್ದಿದ್ದಿಲ್ಲ, ನಾಷ್ಟ ಮಾಡ್ಬೇಕೈತಿ. ಹೋಟೆಲ್ ಬಂದಿವು, ಅದ್ರಲ್ಲಿ ಟಿಫಿನ್ ಇದ್ದಿದ್ದಿಲ್ಲ. ಚಾ ಅಂಗಡಿ ಇತ್ತು. ಅಲ್ಲಿ ಬಾಳೆಹಣ್ಣು ಕಂಡು ಬಾಳೆಹಣ್ಣು ತಗೊಂಡಿವು. ಬಾಳೆಹಣ್ಣು ತಿನ್ಕೋತ ಹೋಗೋಣ. ಹಂಗೂ ನಮ್ ಮಂಜು ಬಂದ, ಗಾಡಿ ತಗೊಂಡ, ಕಾರ್ ತಗೊಂಡ. ಹಿಂಗ್ ಮುಂದ್ ಎತ್ತಾನು. ನಾವ್ ಹಿಂಗ್ ಹೋಗ್ಬೇಕು, ಮತ್ತೆ ಕಲಿ ಮುಂದೆ ಹಿಡ್ದಾನು. ಮಾತ್ ಹೊಳ್ಸೋಕೈತಿ ನಾವ. ಅಲ್ಲಿ ಕಾರ ನೋಡ್ರಿ. ಕಾರ್ ಹೆಂಗೈತಿ ಒಂದ್ ಹೊತ್ರಲ್ಲ ಕಾರ್. ಒಂದಿನ ನಾನು ತಗೊಳತ್ತನ. ಎಡಗೈಯಾಗ ಬರ್ತೈತಿ. ಒಂದಿನ ನಾನು ತಗೊಳತ್. ಹಿಂದ ನಮ್ಮ ಗಾಡಿ ಬರತಿ. ಯಾರ್ಯಾರ ಇಬ್ರು ಏನೋ ಬರ್ಲಿ. ಸೊ ಫೈನಲ್ ಆಗಿ ಹತ್ತಿದ್ವು. ಅಲ್ಲಿ ಬಸ್ ಹೆಂಗ್ ಗೊತ್ತಾನ ಮೈ ಮೇಲೆ ಬಂದ್ ಬಿದ್ರ ಅಂತ ತಿಳ್ಕೊನಿ ಗೊತ್ತಾಕೈತಿ. ಆಮೇಲೆ ಈಗ ಅಯ್ಯೋ ಅಪ್ಪ ದೋಸ್ತ್ ಹಿಂಗ ಹೋಗ್ಬೇಕ. ನಾಗವಾರ ಕಡೆ ಇದಾರೆ ನೀವ? ಹೆಬ್ಬಾಳ ಬಂದಾರಿ. ಹೆಬ್ಬಾಳ ಲೆಫ್ಟ್ ಹೊಡೆದೈತಿ. ಹೆಬ್ಬಾಳ ಲೆಫ್ಟ್ ಹೊಡಿಬೇಕಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಐತಿ. ಆಯ್ತಾ, ನೀ ಆ ಲೊಕೇಶನ್ ಬಿಡ್ ನನಗ, ನಾ ಬರ್ತೀನಿ ಕರೆಕ್ಟ್. ಸೊ ಫೈನಲ್ ಆಗಿ ಹತ್ತಿದ್ವು ಗಾಡಿ. ಇನ್ನ ಅಲ್ಲಿ ಇಬ್ರು ಬರ್ತಾರ. ನಮ್ಮ ಶ್ರವಣ, ನೀವು ಹಿಡಿದಾಗ ನೋಡಿರ್ಬೋದು. ಶ್ರವಣ, ಆಮೇಲೆ ಗುರು ಬರ್ತಾನು. ಗುರು ನೋಡಿರ್ಬೇಕು ನೀವು. ಗುರುವಿನ ಗುಲಾಮನ ಆಗುವತನಕ ದೊರೆಯದೇನ. ಗುರುನ ನೀವು ಎಲ್ಲಿ ನೋಡಿರಿ ಅಂದ್ರ ಯಾವ್ದ ನಂದಿ ಬೆಟ್ಟ ಕರ್ಕೊಂಡ್ ಹೋದಾಗ ಅಲ್ಲಿ ಪದ್ಧತಿ ಚಲೋ ಅಂತ ಹಾಡ ಹಾಡಿದ್ ಬರ್ತೇನ್ರಿ, ಅವನ ಗುರು ನೋಡ್ರಿ. ಅವ ಒಬ್ಬರ ನಾನು ಇಬ್ರು ಅಲ್ಲಿ ಬಂದ್ ಎತ್ತಾರತ್ತ. ಹೋಗೋಣ ಅವ್ರನಾಟ ಪಿಕಪ್ ಮಾಡ್ಕೊಳ್ಳೋಣ. ಸೊ ಫೈನಲ್ ಆಗಿ ಇವರು ಹತ್ತಿರು.
ನೀವು ನೋಡ್ರಿ ಒಂದ್ ಶ್ರವಣ ಇವ್ ಗುರು ಇವ್ನು ಒಂದ್ ಡ್ರೋನ್ ತರ ಕೆಟ್ಟ ಬರ್ತೀರೋ ಮಕ್ಕಳ್ರಿ ಎಲ್ಲ ಸೊ ಇವ್ರು ಬಂದ್ರು ಇವ್ರು ಹತ್ತಾರು ಇನ್ನ ಫುಲ್ ಮಗನ ನಿಂತಾಕಿ ಗೈಸ್ ಜೀವನದಾಗ ಒಂದ್ ಕನಸು ಎಲ್ಲರಿಗೂ ಒಂದ್ ಇರ್ತೈತಿ ಅದೇನಂದ್ರ ನೋಡ್ರಿ ಮುಂದ್ ಗಾಡಿ ಹೊಂಟೈತಿ ಜಿ ವ್ಯಾಗನ್ ಅದ ಫಸ್ಟ್ ಟೈಮ್ ನಾ ಗಾಡಿ ನೋಡತಾನಿ ಎಲ್ಲ ಬಿಡ್ದಾವ ಇವನು ತಗೋತಾನು ಇನ್ನೊಂದ್ ತೊಳೆದನ ಎಲ್ರು ಆಕ್ಸೆಸರೀಸ್ ಎಲ್ಲ ತಗೊಂಡ್ ಇಟ್ಕೊಂಡಾನು ಹಾಡ ಹಚ್ಚಕದು ಇದ್ದಿದ್ದ ಗಾಡಿನ ಫ್ಲೈಟ್ ಇದ್ದಂಗೆ ನೋಡ್ರಿ ಜಿ ವ್ಯಾಗನ್ शीशे गाड़ी है ऊपर है ಗೈಸ್ ನೀವು ನಮ್ ವ್ಲಾಗ್ ದಾಗ ಚಿನ್ನಸ್ವಾಮಿ ಯಾರು ವಿಡಿಯೋ ನೋಡಿಲ್ಲ, ಚಿನ್ನಸ್ವಾಮಿ ಗ್ರೌಂಡ್ ಯಾರು ನೋಡಿಲ್ಲ, ನಿಮ್ಗೆ ಚಿನ್ನಸ್ವಾಮಿ ಗ್ರೌಂಡ್ ತೋರಿಸ್ತಾನು. ಹೊರಗಟ್ಟ ಒಳಗ್ ಬಿಡಂಗಿಲ್ಲ, ಒಳಗ್ ಟಿಕೆಟ್ ತೆಗಿಸ್ಬೇಕು. IPL ದಾಗ ಬರೋನು ನೆಕ್ಸ್ಟ್ IPL ದಾಗ ಒಟ್ಟ ಒಂದೇ ಮ್ಯಾಚ್ ಬಂದ್ಬಿಟ್ನು ಗ್ರೌಂಡ್ ಕಾಸವಾಜ್ಲ ಇಲ್ಲೇ ನೋಡ್ರಿ ಮ್ಯಾಲ ಲೈಟ್ ಅದಾವ ನೋಡ್ರಿ ಇಲ್ಲಿ ಇಲ್ಲಿ ಲೈಟ್ ಅದಾವ. ಹಾ ಇದ ನೋಡ್ರಿ ಇಲ್ಲ ಲೈಟ್ ಅದಿರ್ಲೇ ಇದ ನೋಡ್ರಿ ಚಿನ್ನಸ್ವಾಮಿ ಗ್ರೌಂಡ್. ನಮ್ಮ ದೋಸ್ತ್ ಕರೆಕ್ಟ್ ಹೇಳ ಲಾಸ್ಟ್ ಟೈಮ್ ಕಾಲ್ತುಳಿ ತೆಗಿತ್ತಲ್ಲ ಇದ ನೋಡ್ರಿ ಗೇಟ್ ನಂಬರ್ 12 ಇಲ್ಲ ಇದ ಗೇಟ್ ಈಗ ಕಾಲ್ತುಳಿ ಆಗಿತ್ ನೋಡ್ರಿ. ಇದ ಲೊಕೇಶನ್ ನೋಡ್ರಿ ಕಾಲ್ತುಳಿ ತೆಗೈತಿ. ಇದ ಗೇಟ್ ನಂಬರ್ 12 ಕಾಲ್ತುಳಿ ತೆಗೈತಿ. ನಮ್ದು ಬರ್ಬೇಕನ್ನೋದ್ ಪ್ಲಾನ್ ಇತ್ತು, ಆದ್ರ ನಮ್ದು ನಸೀಬ್ ಹೆಂಗೈತಿ ನೋಡ್ರಿ, ಟಿಕೆಟ್ ನಮಗ್ ಸಿಗ್ಲಿಲ್ಲ. ಪ್ರೈಸ್ 0 ಪ್ರೈಸ್ ಇತ್ತು ಅವತ್ತ, ಟಿಕೆಟ್ ರೊಕ್ಕ ಇದ್ದಿಲ್ಲ ಅವಾಗ. ನಮ್ ಬರ್ಬೇಕನ್ನೋದ್ ಪ್ಲಾನ್ ಇತ್ತು, ಆದ್ರ ಟಿಕೆಟ್ ನಮಗ್ ಸಿಗ್ಲಾರಕ್ ನಾವ್ ಬಂದಿಲ್ಲ. ಬಾಳ ಚಲೋ ಅವಾಗ ನಮ್ಗ ನಿಮ್ದು ಕಾಲ್ ತೊಳಿತಾಕಿತ್ತು ಅಲ್ಲಿ ಮರ ಕಂಬದ ಕಡೆ ನೋಡ. ಕಾರ್ ಪಾರ್ಕಿಂಗ್ ಮಾಡ್ಬೇಕಾರ ತಲಿಬ್ಯಾನ್ ಆಗಿಬಿಡ್ತ ನಮಗ. ಕಾರ್ ಪಾರ್ಕಿಂಗ್ ಮಾಡಕ್ ಜಾಗನ ಸಿಗೋತ. ಫೈನಲ್ ಆಗಿ ಊಟ ಕಾರ್ ಪಾರ್ಕಿಂಗ್ ಆ ಕಡೆ ಹುಡುಕ್ಯಾಡಿ ಕಡೆಗ್ ಪಾರ್ಕ್ ಮಾಡಿದ್ವು. ಇನ್ನ ನಾಷ್ಟ ಮಾಡು, ಮೊದಲ ನಾಷ್ಟ ಏನೋ ಆಗಿಲ್ಲ ನಮ್ದು. ಒಂದ್ ಬಾಳಿಕೆ ಮೇಲೆ ಯಾವ ತಿಳಿದ ನಾಷ್ಟ ಮಾಡು ಹೋಗೋಣ. ಈಗ ನಾಷ್ಟ ಮಾಡಿಂದ ಆರಾಮ್ಸಿ ಪದ್ಧತಿ ನಾಷ್ಟ ಮಾಡಿಂದ ಪದ್ಧತಿ ತಗೋಣ. ಸೊ ಫೈನಲ್ ಆಗಿ ಹೋಟೆಲ್ ಸಿಕ್ತು, ನಾಷ್ಟ ಮಾಡಕ್ ಬಂದೆವು. ದಾವಣಗೆರೆ ಬೆಣ್ಣೆ ದೋಸೆ ನಂತಂದ ಇವ್ರ ಏರಿಯಾಕ ಡ್ರಾಪ್ ಆಯ್ತು. ದಾವಣಗೆರೆ ಬೆಣ್ಣೆ ದೋಸೆ ನಮ್ಗೇನ್ ಹೊಸದಲ್ಲ, ನಾವು ಸುಮಾರು ಸಲ ತಿಂದೆವು. ಆದ್ರೂ ಹೋಟೆಲ್ ನಮ್ಗೆ ಸರಿಯಾಗಿ ಸಿಗ್ಲಿಲ್ಲ, ಆದ್ರೂ ಇಲ್ಲಿ ಬಂದೆವು. ದಾವಣಗೆರೆ ಬೆಣ್ಣೆ ದೋಸೆ ತಿಂದೆವು. ಎಷ್ಟ 5 ಮಂದಿ ಇದೀವು. 6 ದೋಸೆ ತಿಂದಿವು. 2 ಪಟ್ಟು ತಗೊಂಡಿವು, 2 ಪ್ಲೇಟ್ ಪಟ್ಟು ತಗೊಂಡಿವು. ಬಿಲ್ ಎಟ್ ಮಾಡಿರ್ಬೇಕು, 600 ರೂಪಾಯಿ ಬಿಲ್ ಮಾಡಿ ಕಳಿಸ್ಬಿಟ್ರು. ನಮ್ಮನ್ನ ದಾವಣಗೆರೆ ಆದವ್ರ ಗಜ್ಬಾ ಮಾಡಿ ಕಳಿಸ್ಬಿಟ್ರು. ಏನ್ ಮಾಡೋದು, ಇಂತ ದೋಸ್ತರದಾರಲ್ಲ ನಮ್ಗೆ ಸರಿಯಾದ ಹೋಟೆಲ್ ಒಂದ್ ಸಿಗ್ಲಿಲ್ಲ. ನಾವು ನಿನ್ ಸಂಬಂಧ ಆಗಿದೆ. 125 ರೂಪಾಯಿ ಮಾಡಲ್ ಯಾರ ನಿಂದ ಪಾಲ್ಟಿನ ಕೊಡೋದಲ್ಲ, ಪಾಲ್ಟಿನ ಎಲ್ಲ ನಿಂದ ಇವತ್ತ ಪಾಲ್ಟಿನ ಮಾಡಿಸ್ತಾನಿಲ್ಲ ನಾಳೆ. ಈಗಿಂದ ರೊಕ್ಕ ಕೊಡೋದನ, ಈಗಿಂದು ಇಲ್ಲ ಪಾಲ್ಟಿದ ರೊಕ್ಕ ಕೊಡೋದಲ್ಲ. ನೀನು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಈಗ ಅದೆಲ್ಲ ಬಿಡು ಪಾಪ, ಕಂಟೆಂಟ್ ಕೊಡ್ಡ ನೀವು, ಕಂಟೆಂಟ್ ನೀವು ಬಾಯ ಅಣ್ಣ ಬಾಳೆ ನಮ್ಗೆ ಗೊತ್ತಿಲ್ಲ. ನೋಡ್ರಿ ಒಟ್ಟ ಇಲ್ಲಿ ಚಾ ಅಂಗಡಿ ಹುಡ್ಕಾಡತದ್ವು, ಪಬ್ಲಿಕ್ ಟಾಯ್ಲೆಟ್ ಹುಡ್ಕಾಡತದ್ವು, ಒಟ್ಟ ಸಿಗಲ್ಲು. ಇವ್ರಿಗೆ ಹುಚ್ಚು ಚಿಂತಿ ನೋಡಿ, ಇವ್ರಿಗೆ ಚಾ ಚಿಂತಿ, ಡ್ರೋನಿನ್ ಚಿಂತಿ. ಅವನು ಎಟ್ ಹುಡ್ಕಾಡ್ರು ಚಾ ಅಂಗಡಿನೂ ಸಿಗಲ್ತು, ಪಬ್ಲಿಕ್ ಟಾಯ್ಲೆಟ್ ಸಿಗಲ್ತು. ಅವನವ್ ನಮ್ ಡ್ರೋನ್ ಲೊಕೇಶನ್ ಅದು ಸಿಗತ್ತು. ಟೈಮ್ ನೋಡ್ಕೊಂಡು ಸೊ ನಾವಿವಾಗ ಬಂದಿದ್ದೆವು DJ ಸ್ಟೋರಿಗೆ, ಅದು ಜಯನಗರ 9th ಬ್ಲಾಕಿಗೆ. ಇವಾಗ ಒಂದು ಡ್ರೋನ್ ಪರ್ಚೇಸ್ ಮಾಡಿದೀವು. ಅದ್ ಯಾವ್ದಂದ್ರ ಈ
ಈಗ ತಗೊಂಡ್ರಿ ಹೋದನ ಸೊ ಗೈಸ್ ಇಲ್ಲಿದೆ ನೋಡ್ರಿ ಬ್ರ್ಯಾಂಡ್ ನ್ಯೂ DJI Neo. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಮೊದಲನೇದಾಗಿ ಡ್ರೋನ್ ಓಪನ್ ಮಾಡೋಣ ಬರ್ರಿ. ಇದು DJI ಕಂಪನಿಯ ಸ್ಮಾಲೆಸ್ಟ್ ಡ್ರೋನ್. ನೋಡೋಕೆ ಎಷ್ಟು ಯುನೀಕ್ ಆಗಿದೆ ನೋಡ್ರಿ. ಈ ಡ್ರೋನ್ ನ ಡೈಮೆನ್ಷನ್ ಬಂದು ಲೆಂತ್ ಬಂದು 130 mm, ವಿಡ್ತ್ ಬಂದು 157 mm, ಹಾಗೆ ಹೈಟ್ ಬಂದು 48.5 mm. ಸೊ ಇವಾಗ ನಾವು ಓಪನ್ ಮಾಡ್ತಿರೋದು 2-way ಚಾರ್ಜಿಂಗ್ ಹಬ್. ತ್ರೀ ಇಂಟೆಲಿಜೆಂಟ್ ಸ್ಮಾರ್ಟ್ ಬ್ಯಾಟರೀಸ್ ಇರ್ತಾವ ಇದರಲ್ಲಿ, 1, 2, ಹಾಗೆ ಇನ್ನೊಂದು ಚಾರ್ಜ್ ಮಾಡಬಹುದು ಇದ್ರೊಳಗ. ಅದ್ರ ಜೊತೆ ಒಂದು Type-C ಚಾರ್ಜಿಂಗ್ ಕೇಬಲ್ ಇದೆ, ಹಾಗೆ ಒಂದು C2C ಮತ್ತು C2 ಲೈಟ್ನಿಂಗ್ ಕೇಬಲ್ ಇರುತ್ತೆ. ಅದು RC ಕಂಟ್ರೋಲರ್ ಇಂದ ಮೊಬೈಲ್ ಕನೆಕ್ಟ್ ಮಾಡೋದಿರುತ್ತೆ. ಅದ್ರ ಜೊತೆ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರೆ. ಇವಾಗ ನೆಕ್ಸ್ಟ್ ಓಪನ್ ಮಾಡೋಣ RC ಕಂಟ್ರೋಲರ್. ಇದು ಎರ್ಗೋನಮಿಕ್ ಡಿಸೈನ್ ಅಲ್ಲಿ ಬರುತ್ತೆ, ತುಂಬಾ ಲೈಟ್ ವೇಟ್ ಇದೆ. ಟ್ರಾನ್ಸ್ಮಿಷನ್ ರೇಂಜ್ ಬಂದು 10 ಕಿಲೋಮೀಟರ್ ಇರುತ್ತೆ. ಇದು ಮೊಬೈಲ್ ಹೋಲ್ಡರ್, ಇಲ್ಲಿ ಫುಲ್ ಮಾಡಿ ಮೊಬೈಲ್ ಕನೆಕ್ಟ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಸ್ಟಿಕ್ಸ್ ಹೋಲ್ಡರ್ ಇದು, ಇದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ತರ ಕನೆಕ್ಟ್ ಮಾಡಿ ಈ ತರ ಆಪರೇಟ್ ಮಾಡ್ಬೇಕು ಅದನ್ನ. ಸೊ ನೆಕ್ಸ್ಟ್ ನೋಡೋದಾದ್ರೆ ಯೂಸರ್ ಗೈಡ್ ಸಿಗ್ತಾವು. ಇದರಲ್ಲಿ ಡ್ರೋನ್ ಇನ್ಫಾರ್ಮೇಶನ್ ಗೈಡ್ ಇರ್ತಾವು, ಹಾಗೆ ಸ್ಟಿಕರ್ಸ್ ಇದೆ, ಹಾಗೆ ವ್ಯಾರಂಟಿ ಕಾರ್ಡ್ ಒಂದಿದೆ. 2 ಎಕ್ಸ್ಟ್ರಾ ಪ್ರೊಪೆಲರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಪಂಕ ಕೊಟ್ಟಿದ್ದಾರೆ. ಸೊ ಇವಾಗ ಅನ್ಬಾಕ್ಸಿಂಗ್ ಎಲ್ಲ ಆಯ್ತು. ಇದ್ರ ಬಗ್ಗೆ ಮಾಹಿತಿ ಅವ್ರು ಹೇಳ್ತಾರು, ಅವನ್ನೆಲ್ಲ ತಿಳ್ಕೊಂಡು ಬರ್ರಿ. साइड में ड्रोन है, दूसरी साइड से डायरेक्शन आएगा, फिर वो से चलने लगेगा कि आपका ड्रोन आपकी डायरेक्शन में आ रहा है. ठीक है. ड्रोन तो मुझे जिगदाता है. बाकी जितने भी ड्रोन है ये आप अच्छा इसलिए देखते हो, इसमें डिस्टेंस कितना है? हाँ सब ऊपर का डिस्टेंस और दूर. यहाँ पे आपकी ये हाइट शो करेगी, ये डिस्टेंस शो करेगी. ठीक है. यहाँ से जो होता है बता रहा हूँ, यहाँ पे आप इसे क्लिक करोगे ये उसको फल बनने लगेगा. हाँ या एक्टिव डेट को बोलो, एक्टिव डेट ये इससे करना नहीं, जैसे ये ठीक ना. जैसे अब ये पहले हाइट पकड़ेगा 40 मीटर, उसके बाद रिटर्न टू होगा. रीजन ये है कि बीच में पता नहीं क्या कौन सा ऑब्जेक्ट आ रहा है. हाँ तो आपको रिटर्न टू होम लगाने से पहले ये आ रहा है ना 40 मीटर कुछ हो ना उसके. हाँ ಸೊ ಗೈಸ್ ಫೈನಲ್ ಆಗಿ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ಆಯ್ತು. ಇವಾಗ ಡ್ರೋನ್ ಹಾರಿಸ್ಬೇಕು, ಅದಕ್ಕೆ ಚಾರ್ಜ್ ಮಾಡಕತ್ತೆ. ಚಾರ್ಜ್ ಇಟ್ಟಾವ ಬ್ಯಾಟ್ರಿ, ಚಾರ್ಜ್ 0% ಐತಿ. ಇವಾಗ ಚಾರ್ಜ್ ಆದ ತಕ್ಷಣ ಇದನ್ನ ಹಾರಿಸಿ ನೋಡೋನು. ಅದ್ರ ನಿಮ್ ಕ್ಲಿಪ್ ಹಾಕ್ತಾನು, ಇದ್ರದ ವಿಡಿಯೋ ಹೆಂಗ್ ಬರ್ತೈತಿ, ಫೋಟೋ ಹೆಂಗ್ ಬರ್ತಾವು, ಇದ್ರ ಶಾರ್ಟ್ ಒಂದು ಕ್ಲಿಪ್ ಹಾಕ್ತಾನೆ ನಿಮಗೆ, ಅದನ್ನ ನೋಡೋಣಂತೆ. ಸೊ ಈ ಟೈಪ್ ಕಾಣುತ್ತೆ ನೋಡ್ರಿ, ಇದು RC ಕಂಟ್ರೋಲರ್. ಇದಕ್ಕೆ ಮೊಬೈಲ್ ಅಟ್ಯಾಚ್ ಮಾಡೋದು. ಮೊಬೈಲ್ ಅಟ್ಯಾಚ್ ಮಾಡಿ ಇದಕ್ಕೊಂದು ಆ್ಯಪ್ ಬರ್ತೈತಿ, DJI Live ಅಂತ ಆ್ಯಪ್ ಬರ್ತೈತಿ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ ಅದ್ರೊಳಗೆ ಡ್ರೋನ್ ಆಪರೇಟ್ ಮಾಡೋದು ಇರ್ತೈತಿ. ಅದ್ರೊಳಗೆ ಡಿಸ್ಪ್ಲೇ ಆನ್ ಆಗೈತಿ, ಡಿಸ್ಪ್ಲೇ ಒಳಗೆ ಅದು ಬರ್ತೈತಿ. ಇದ್ರೊಳಗೆ ಏನ್ ವ್ಯೂಸ್ ಏನ್ ಬರ್ತೈತಿ ಅದು ಡಿಸ್ಪ್ಲೇ ಒಳಗೆ ಹಿಂಗ್ ಕಾಣ್ತೈತಿ. ಸೊ ಇವಾಗ ನಾವು ಫ್ಲೈ ಮಾಡಿ ನೋಡುದು ಹೆಂಗ್ ಹಾರ್ತೈತಿ ಹೆಂಗಿಲ್ಲ. ಸೊ ಟ್ರೈ ಮಾಡಿ ನೋಡುದು. ಸೊ ಫೈನಲ್ ಆಗಿ ಬ್ಯಾಟ್ರಿನೂ ಚಾರ್ಜ್ ಆಯ್ತು. ಇದನ್ನ ಹ್ಯಾಂಗ್ ಹಾಕೋದು ತೋರಿಸ್ತು ನೋಡ್ರಿ. ಇದನ್ನ ಹಿಂಗ ಹಲ್ಕಸ ಪುಷ್ ಮಾಡ್ರೆ ಬ್ಯಾಟ್ರಿ ಅದನ್ನ. ಇನ್ನು ಇದು ಕ್ಯಾಮ್ರಾ ಕ್ಯಾಪ್ ಅನ್ನೋದು, ಅದನ್ನ ಹೆಂಗ್ ತೆಗಿಯೋದು ನೋಡ್ರಿ. ಇಲ್ಲಿ ಸಣ್ಣಗೆ ಪುಷ್ ಮಾಡಿ ತೆಗಿದ್ರಿ ಬರ್ತೈತಿ. ಇದನ್ನ ಹಾಕೋದಂತ ಬರೀ ಸಣ್ಣಗೆ ಹಿಂಗ ಹಾಕಿ
ಪುಷ್ ಮಾಡೋದು ಕ್ವಿಕ್ಲಿ. ಸ್ಟಾರ್ಟ್ ಮಾಡಿ ನೋಡ್ತಾನು. ಇಲ್ಲೊಂದು ಬಟನ್ ಐತಿ, ಈ ಬಟನ್ ಒಂದ್ಸಲ ಪ್ರೆಸ್ ಮಾಡಿ ಆಮೇಲೆ ಲಾಂಗ್ ಪ್ರೆಸ್ ಮಾಡ್ಬೇಕು. ಇವಾಗ ಸ್ಟಾರ್ಟ್ ಆಯ್ತು. ಇವಾಗ ಇರ್ತೀನಿ. ಇವಾಗ ರಿಮೋಟು ಅದೇ ಟೈಪ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿದೆ ನೋಡಿ, ಇದು ಒನ್ ಟೈಪ್ ಪ್ರೆಸ್ ಮಾಡಿ ಮತ್ತೆ ಲಾಂಗ್ ಪ್ರೆಸ್ ಮಾಡ್ಬೇಕು. ಸ್ಟಾರ್ಟ್ ಆಯ್ತು. ಆಟೋಮೆಟಿಕ್ ಆಗಿ ಲ್ಯಾಂಡ್ ಆಗುತ್ತೆ. ಸೋ ಅಮೇಸಿಂಗ್. ಫಸ್ಟ್ ಟೈಮ್ ಡ್ರೋನ್ ಇದು ಮಾಡಾಕ್ತೀನಿ. ಇದೊಂದು ವಿಡಿಯೋನು ಮಾಡೀನಿ, ಅದನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸ್ ಎಲ್ಲ ಹಾಕ್ತೀನಿ. ಸೊ ಇನ್ಮೇಲಿಂದ ಫುಲ್ ಗಜಮಾನ ओपन प्लेस में वहाँ पे प्रॉपर देना 360 बनाना है बनाना। इस तरीके से किया था, इसीलिए घूम भी रहा था नहीं मिलता। जब प्रॉपर यूज करोगे ठीक है। ये बैटरी डाउन हो गया है। बैटरी डाउन हो गया, ये आकार वगैरह तो नहीं है। भाई फुल काम हो भाई ओनली काम हो रहा है ठीक है। इसको ನೋಡ್ರಿ ಗೈಸ್, ಇಲ್ಲಿ ಐತೆ ಅದ, ಇಲ್ಲಿ ಹಾಕಿ ಆಪ್ಷನ್ ಇದು ಕಳಿತೈತಿ ಬರೀ ಒಂದಕ್ಕೆ 500 ರೂಪಾಯಿ. ನೋಡ್ರಿ ಎಷ್ಟು ಸಣ್ಣ ಇದನ್ನೈತಿ, ಸಿಗಾಂಗೂ ಇಲ್ಲ, ಎಕ್ಸ್ಪೆನ್ಸಿವ್ ಐತಿ. 500 ರೂಪಾಯಿ, ಒಂದಕ್ಕೆ 500 ರೂಪಾಯಿ. ಇದನ್ನ ಅವ್ರ ನಮ್ಗ ಎಕ್ಸ್ಪೆಷಲಿ ಫೋಕಸ್ ಆಗಿ ಹೇಳಾಕ್ತಾರು, ಅಂದ್ರೆ ಕಳಿಬೇಡ್ರಿ ಅಂತೇಳಿ. ಅದನ್ನ ಹುಷಾರಾಗಿ ನೋಡ್ಕೊರಿ ತನಾಕ್ತಾರು. ಸೊ ಇದನ್ನೊಂದು ಹುಷಾರಾಗಿ ನೋಡ್ಕೊರಿ. ಸೊ ಫೈನಲ್ ಆಗಿ ನಾವು ಡ್ರೋನ್ ತಗೊಂಡ್ ಹೊಂಟೇವು. ಒಟ್ಟ ಬಾಳ ಖುಷಿ ಆಗತೈತಿ. ಫಸ್ಟ್ ಟೈಮ್ ಡ್ರೋನ್ ಆಪರೇಟ್ ಮಾಡತ್ತೀನಿ, ಫಸ್ಟ್ ಟೈಮ್ ಡ್ರೋನ್ ಪರ್ಚೇಸ್ ಮಾಡೀನಿ. ಒಟ್ಟ ಎಕ್ಸೈಟ್ಮೆಂಟ್ ತರಕ್ ಆಗ್ತಿಲ್ಲ. ಇವಾಗ ಏನೈತಿ, ಡ್ರೋನ್ ಶಾರ್ಟ್ಸ್ ಮೇಲೆ ಅಪ್ಲೋಡ್ ಮಾಡ್ತಾನು. ಇನ್ ಮೇಲೆ ನಮ್ ಪ್ರತಿಯೊಂದು ಲಾಗ್ ಅದಾಗುನು ಡ್ರೋನ್ ಶಾರ್ಟ್ಸ್ ಬಂದೇ ಬರ್ತಾವು. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ಹೌಸ್ ದ ಜೋಶ್? ಇಲ್ರಿ, ಯಾರಿಗೂ ಜೋಶನೇ ಇಲ್ಲ. ಬೆಳಿಗ್ಗೆ ಎದ್ದಷ್ಟು ಜೋಶ ಈಗ ಯಾರಿಗೂ ಇಲ್ಲ. ಎಲ್ಲರಿಗೂ ಇವ್ರಿಗೆಲ್ಲ ಹೊಟ್ಟೆ ನಾವು ಆಗ ಪದ್ಧತಿ ಭಾಷೆ ತಿಂದೆವು. ಸೊ ಇವಾಗ ಕಾರ್ ಕಡೆ ಹೊಂಟೇವು. ಸ್ವಲ್ಪ ಏನಾರೇ ಹುಡುಗರಿಗೆ ತಿನಿಸಿ ಕಳ್ಸೋನು. ಹಂಗ ಕಳ್ಸೋದ್ ಬೇಡ, ಎಲ್ಲಾರ ಹೊಯ್ಕೋತಾರು. ನನ್ನ ಹೆಸರ್ಲೆ ಕೊಡ್ತಾರು. ಪ್ರತಿಯೊಬ್ಬರದು ಇದನ್ನ ಕೇಳೋಣ ಬರ್ರಿ, ಅವ್ರ ಅನಿಸಿಕೆಗಳು. ಇದು ನಮ್ ಪ್ರತಿಯೊಂದು ಲಾಗದಾಗ ಬರ್ತೈತಿ. ಹೆಂಗ ಅನಿಸ್ತೈತಿ ಡ್ರೋನ್ ತಗೊಂಡ್ರಿ? ಹೆಂಗ ಅನ್ಸೈತಿ? ಎಷ್ಟು ಡ್ರೋನ್ ತಗೊಂಡ್ರೆ ನಮ್ ಗಾಡಿ ಹೊಡೆಯೋದು ನಮ್ಗೆ ಬರ್ತೈತಿ ನೋಡಿ. ಡ್ರೋನ್ ತಗೊಂಡ್ರೆ ಹೆಂಗ ಅನ್ಸೈತಿ? ಮಸ್ತ್ ಡ್ರೋನ್. ಅದ್ರಾಗ ಅಲ್ಲಿ ಒಬ್ಬ ಬಾಳ ಇಷ್ಟ ಅದ ಅಣ್ಣ, ಫುಲ್ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿದ ಡ್ರೋನ್ ಬಗ್ಗೆ, ಮಸ್ತ್ ಹೇಳಿದ. ನಾತ್ರು ಈ ಒಂದು ಲಾಗುನ ಇಲ್ದ ಒಂದು ಬರಂಗಿಲ್ಲ ಇದ್ರಾಗ. ಒಟ್ಟ ವಿಚಾರ ಮಾಡ್ಬೇಡ್ರಿ. ಬಾಯ್ ಬಾಯ್ ಗೈಸ್. ನಮ್ ಶ್ರವಣ ಹೇಳ್ತಾನು, ಶ್ರವಣ್ ಡ್ರೋನ್ ತಗೊಂಡಿದ್ದೆ ಅನಿಸುತ್ತೆ? ಮಸ್ತ್ ಪೈಕಿ ಡ್ರೋನ್ ತಗೊಂಡ್ರಿ ಹುಡುಗ. ಸಪೋರ್ಟ್ ಮಾಡ್ರಿ. ಈಗ ನಿಮ್ ಮುಂದೆ ಅದ್ರ ಶಾರ್ಟ್ ಬಿಡ್ತಾನ್ರಿ. ಮತ್ತ ಹೇಳ್ಬೇಕಂದ್ರೆ ಅರುಣ ಬೆಳಿತಾನ, ತನ್ಕೊಂಡದೀವಿ ಬೆಳಿತಾನ. ನಿಮ್ ನೆಟ್ಕೊಂಡ್ ಬೆಳ್ಯಾಕತಾನಿ.
ನಮ್ದ ಕಂಟೆಂಟ್ ಹಚ್ಚಿರ್ತೀರ ಅದ್ರಾಗ. ಈಗ ವಿನಾಯಕ್ ಒಬ್ಬನು ಡ್ರೋನ್ ತೊಗೊಂಡ್ ಹೆಂಗ ಅನ್ಸುತ್ತ ಹುಡುಗ ಹ್ಯಾಪಿ ದೀಪಾವಳಿ. ನೀ ಡ್ರೋನ್ ತಗೊಂಡ್ರ ನೀನ್ ಏನ್ ಅನ್ಸತಿ ಡ್ರೋನ್ ತಗೊಂಡಿದಾಗ? ನೀ ಡ್ರೋನ್ ತಗೊಂಡು ದೋಸ್ತ ಅದನ್ನ ಕೈಯಾಗ ಹಿಡದ ಆಟೋಮೆಟಿಕ್ ತಾನ ತಿರ್ಗಾಕೈ ತಗೋದತ್ತೆ ಅದು ಮಾತ್ರ ಅನ್ಲಿಮಿಟೆಡ್ ದೋಸ್ತ. ಯಾಕಂದ್ರೆ ಇದು ಇಂಗ್ಲಿಷ್ ಶಾಲೆ ನೀ ಎಲ್ಲಿ ಬೇಕಾದ್ರೆ ಹೋದ್ರೆ ನಿನ್ ಬೆನ್ನ ಹತ್ತದ ನಿನ್ ಬಿಡಂಗಿಲ್ಲ ಆಟೋಮೆಟಿಕ್ ಐತಿ. ನಿಂದೈತಿ ಸೊ ಸೆನ್ಸರ್ ಬಾಳ ಲೈಕ್ ಆತ ಅದ್ರದ್ದು ಎಲ್ಲ ಆಪರೇಟಿಂಗ್ ಬಾಳ ಲೈಕ್ ಆತು. ಫೈನಲಿ ಒಂದ ಡ್ರೀಮ್ ಮಿನಿ ಡ್ರೀಮ್ ಇನ್ನು ದೊಡ್ಡ ದೊಡ್ಡ ಡ್ರೀಮ್ ಅದಾವು. ಅದ 3.5 ಲಕ್ಷ ರೂಪಾಯಿ ಆಯ್ತು ಒಂದ ಡ್ರೋನ್. ಆ ದೇವ್ರು ಬಾಳ ಕಷ್ಟ ಕೊಡತಾನ ನಮಗ. ಒಂದಿನ ನಾವು ಬೆಳಿತೀವಿ, ಆ ದೇವ್ರು ನೋಡ್ಲಾಕತ್ತಾನು. ನಿಮ್ ಮುಂದನ ಬರ್ತನು. ಮತ್ತ ಈಗ ಶೂಟ್ ಮಾಡೋದು ಬೇರೆ ಮೊಬೈಲ್ ಆಗೈತಿ, ಹಾಗಾಗಿ ಒಂದ್ ಮೊಬೈಲ್ ಒಂದ್ ತಗೋಬೇಕು. ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಐತಿ. ಏನಿಲ್ಲ ತಗೋಣ, ಟೈಮ್ ಬರುತ್ತೆ. ನಮ್ ಬದುಕಲು ಒಂದ್ ಟೈಮ್ ಬಂದೇ ಬರುತ್ತೆ. ಹಂಗಲ್ಲ ನೀವ್ ಬೆಳೆಸಿರೈತ ಮೊಬೈಲ್ ದೊಡ್ಡ ತಗೊಂಡ ಸಾಂಜ ನೋಡ್ರಿ ನಮ್ ಗುರು ಹೇಳಾಕತ್ತಾನ ಹೊಸೋಗೈತಿ ಕೆಟ್ಟ. ಎಲ್ಲರಿಗೂ ಹೊಸೋಗೈತಿ, ನನಗ ಅಲ್ಲ ಎಲ್ಲರಿಗೂ ಹೊಸೋಗೈತಿ. ಊಟ ಮಾಡ್ನೋ ಬೈಲ, ಊಟ ಮಾಡ್ನೋ, ಏನಾರು ಸ್ನಾಕ್ಸ್ ತಿನ್ನೋಣ. ಊಟನ ಮಾಡ್ನು, ಊಟ ಅಂದ್ರ ಊಟನ ಮಾಡ್ನು. ಇಲ್ಲಿ ಹೋಗಿ ನಡಿ. ಸೊ ಫೈನಲ್ ಆಗಿ ಎಲ್ಲರಿಗೂ ಪಾರ್ಟಿ ಕೊಡ್ಸಾಕ ಕರ್ಕೊಂಡ್ ಬಂದೀನಿ. ಎಲ್ಲಾರು ಪಾರ್ಟಿ ಕೊಡಾಕ ಇಲ್ದಾರು ಕೂತಾರ ನೋಡು. ಪಾರ್ಟಿ ಕೊಡ್ತಾನ, ಇದ ಪಾರ್ಟಿ ಲಾಸ್ಟ್. ನೀನ್ ಯಾವ್ದು ಪಾರ್ಟಿ ಕಳಂಗಿಲ್ಲ. ಏನ್ ಯಾವ್ದು ಪಾರ್ಟಿ ಅಲ್ಪ ಮೊದ್ಲ ದಿನೇ ಅದಾಗದೇನೆ ನೋನು. ಏನ್ ಡ್ರೋನ್ ದೇನೆ ಮುಟ್ಟಿಸ್ಕೊಡ್ದ ಒಂದ್ 7-11 ಆಕೈತಿ. ಸೊ ಗೈಸ್, ಇವತ್ತಿಗೆ ಈ ಬ್ಲಾಗ್ ಮುಕ್ತಾಯ ಆಕತಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಸಪೋರ್ಟ್ ಮಾಡ್ರಿ. ಮತ್ತೆ ಮತ್ತೊಂದು ವಿಡಿಯೋದಾಗ ಸಿಗ್ತೇನು. ಬಾಯ್.